Hello, Arvind here. Hello, Arvind sir. Hello. Hello. 1 minute, 1 minute. Can you hear me? Loud and clear, Arvind sir. Hello. ಯಾರಿದು? ಪ್ರೈವೇಟ್ ನಂಬರ್ ಅಂತ ಅಲ್ವಾ ಬಂದಿದ್ದು? ಸ್ವಲ್ಪ ಯೋಚನೆ ಮಾಡಿ ಯಾರು ಅಂತ. ಓ, ಸೇಟು ಜೋಶ್ ಅಲ್ವಾ ಸೌದಿಯಿಂದ, ಹೌದಾನೆ? ಹೌದು, ನಾನ್ ಜೋಸೆ. ನಾಯಿನು ಸಿಂಹ ಮಾಡುವಷ್ಟು ಪವರ್ ಸಿಕ್ಕಿದ್ದೆಲ್ಲ ನಿನ್ಗೆ. ವಾಟ್ ಅ ಲೈಫ್ ಯು ಗಾಟ್ ನೋ ಸರ್. ಹೇ, ಹೂಸ್ ದಿಸ್? ಇನ್ಯಾರಾಗಿರೋಕ್ ಸಾಧ್ಯ? ಲಾ ಆಫ್ ದ ಲ್ಯಾಂಡ್. ಕೆಲವ್ರಿಗೆಲ್ಲ ಸಿಗುತ್ತೆ, ಸಂತೋಷ, ಅನುಕೂಲ, ಸಖತ್ತಾಗಿರೋ ಜೀವನ. ಈ ರೀತಿ ಇರೋರ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನ್ಸೆನ್ಸ್. ಯಾರು? ನೀನ್ಯಾಕೆ ಗಾಬರಿ ಆಗಿದ್ಯಾ? ಇಲ್ಲ, ಏನೂ ಇಲ್ಲ. ಸರಿ, ನಾನಿನ್ ಬರ್ತೀನಿ. ಸ್ವಲ್ಪ ಕೆಲ್ಸ ಇದೆ. ಹಾ. ಮಕ್ಳು ಬೇರೆ ಕಾಯ್ತಿರ್ತಾರೆ. ರಾತ್ರಿ ಸಿಗ್ತೀನಿ. ಆಯ್ತು. ಹಲೋ. ಹಲೋ, ಅರವಿಂದ್ ಸರ್ ಇದ್ದಾರಾ? ಇದನ್ನಲ್ಲ, ಕರಿತೀನಿ. ಹಾ. ಅರವಿಂದ, ನಿಂಗ್ ಫೋನ್ ಬಂದಿದೆ. ಹಲೋ, ಅರವಿಂದ್ ಹಿಯರ್. ಈ ಕಡೆಯಿಂದ ಜೋಸ್, ಸೌದಿಯಿಂದ ಸೇಟು ಜೋಸ್. ಹಲೋ. ಓ ಹೌದಾ? ಕೊಟ್ಟೆ. ನೀನು ಕೇಳ್ಕೊಂಡು ಯಾರೋ ಫೋನ್ ಮಾಡಿದ್ದಾರೆ, ಜೋಸ್ ಅಂತೆ. ಇದ್ಯಾರಪ್ಪ ನನ್ನ ನಂಬರ್ ಇಟ್ಕೊಂಡಿರೋ ಜೋಸ್? ಬ್ಲಾಕ್ ಆಫೀಸಲ್ಲಿ ಮ್ಯಾಥ್ಯೂಸ್ ಅವ್ರ ಮಗನೇ ಇರೋದು. ಓ ಫೋನ್ ಕಟ್ ಮಾಡಿದ್ರೆ ಐ ಕೀಪ್ ಡೂಯಿಂಗ್ ದಿಸ್. ದೊಡ್ಡಪ್ಪ, ನಿಮ್ಮಪ್ಪ, ಜಾನ್ಕಿ ಅಕ್ಕ, ನಿಮ್ ಚಿಕ್ಕಪ್ಪ, ನಿಮ್ ಅಣ್ಣ, ಯಾರಿಗ್ ಬೇಕಾದ್ರೂ ನಾನು ಕಾಲ್ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ ಸುತ್ತಮುತ್ತನೇ ಇದ್ದೀನಿ ಅಂತ ತಿಳ್ಕೊ. ದಟ್ ಮೀನ್ಸ್ ಐ ಆಮ್ ಹಿಯರ್. ಕ್ಯಾನ್ ಯು ಫೈಂಡ್ ಮೀ? Who is the hell are you, man? ನಿನಗೇನ್ ಬೇಕು? ಯಾರು ನೀನು? ನನಗೆ ಏನು ಬೇಡ ಸರ್, ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಯು ಹ್ಯಾವ್ ಎವ್ರಿಥಿಂಗ್. ದೊಡ್ಡ ಕೆಲಸ, ಮನಿ, ಸ್ಮಾರ್ಟ್ ಅಂಡ್ ಬ್ಯೂಟಿಫುಲ್ ಡಾಟರ್. ಆರೆಂಜ್ ಸ್ಕರ್ಟ್ ಅಲ್ಲಂತೂ ಅವಳು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾಳೆ. ಆರ್ಯ ಇಲ್ಲಿ? ಅಲ್ಲೇ ಎಲ್ಲೋ ಇದ್ದಾಳೆ. ಆರ್ಯ ಎಲ್ಲಿ? ಮಕ್ಕಳೆಲ್ಲ ಎಲ್ಲಿ? ಇಲ್ಲೆಲ್ಲೋ ಕಣ್ಣ ಮುಚ್ಚಲೆ ಆಡ್ತಾ ಇದ್ರು. ಈ ಮಕ್ಳು ಅದೆಲ್ಲ ಆಡ್ತಾ ಇರ್ತಾರೋ ಏನೋ. ಅಯ್ಯಯ್ಯೋ, ಪಾಪ ಹೆದರ್ಕೊಂಡ್ರಾ? ನೀನಿಲ್ಲಿ ಒಬ್ಳೆ ಏನ್ ಮಾಡ್ತಿದ್ಯಾ? ನಾವು ಹೈಡ್ ಅಂಡ್ ಸೀಕ್ ಆಟ ಆಡ್ತಾ ಇದ್ದೀವಿ, ಆದ್ರೂ ಪಾಪ ಹೆದರ್ಕೊಂಡ್ರಿ. ಹಾ, ಓಕೆ. ಆರ್ಯ, ಇರು, ಬಂದೆ. ಹಲೋ, ಅರವಿಂದ್ ಸರ್. ನೀವು ನನ್ನನ್ನ ಹೆದರ್ಸ್ತಾ ಇದ್ದೀರಾ? ಭಯ ಪಡಿಸಿದ ನಿಮ್ ಮಗಳು ನಾನಲ್ವಲ್ಲ. ನಾವು ಒಂಥರ ಕಣ್ಣ ಮುಚ್ಚಲೆ ಆಡ್ತಾ ಇದೀವಿ ಅಲ್ವಾ? ಒಳ್ಳೆ ಗೇಮು ಹೈಡ್ ಅಂಡ್ ಸೀಕ್ ಅಲ್ವಾ? ನೀವ್ಯಾವತ್ತಾರು ಆಡಿದ್ದೀರಾ ಸರ್? ದಿ ಗೇಮ್ ಆಫ್ ಹೈಡ್ ಅಂಡ್ ಸೀಕ್. ಜಸ್ಟ್ ಯು ಅಂಡ್ ಮೀ. ಲೆಟ್ಸ್ ಪ್ಲೇ. Get lost! ಒಂದಾನೊಂದು ತಾತ ಕತೆ ಹೇಳಕ್ ಶುರು ಮಾಡಿದ್ರು. ಆ ದಶರಥ ಮಹಾರಾಜನಿಗೆ ಎಷ್ಟು ಮಕ್ಕಳು ಗೊತ್ತಾ? ಎಷ್ಟು? 4 ಮಕ್ಕಳು. 4 ಮಕ್ಕಳು ತುಂಬಾ ಸುಂದರವಾಗಿದ್ರು, ಗಂಡ್ ಮಕ್ಕಳು. ನಾನು ಇವರಿಗೆ ಕಥೆ ಹೇಳ್ತಾ ಇದ್ದೆ. ಆನೆ, ನಿನಗೆ ನಿದ್ದೆ ಬರ್ತಿಲ್ವಾ? ಇವತ್ ನಾವ್ ಇಲ್ಲೇ ಮಾಡ್ಕೋತೀವಿ. ಇನ್ಮೇಲೆ ಇವರು ಇಲ್ಲಿ ಇದ್ಬಿಡ್ತಾರ ಅಲ್ವಾ ಕಂದ? ನನ್ ರಾಜ್ಕುಮಾರ.
ತಾತ ಈಗ ಭಾಗ್ಯ ಕಥೆನ ಹೇಳ್ತಾರಂತೆ. ಆ 4 ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರು. ಅವರಿಗೆ ಗುರು ಯಾರು ಗೊತ್ತಾ ನಿನಗೆ? ಇಲ್ಲ. ಆ ವಶಿಷ್ಠ ಮಹರ್ಷಿ. ನಮಸ್ಕಾರ. ಹ, ಹ. ಅರವಿಂದ್ ನಿಂತ್ಕೋ. ನೀನ್ ಯಾವಾಗ ಬಂದೆ? ಲೇ ಅರವಿಂದ, ನೀನ್ ಜಡ್ಜಾದೆ ಅಂತ ಕೇಳ್ಪಟ್ಟೆ. ಎಷ್ಟ್ ಕೊಡ್ತಾರೋ? ಹಾಗೇನಿಲ್ಲ. ಅಯ್ಯೋ, ನನಗೆಲ್ಲ ಗೊತ್ತಿದೆ. ನೀನ್ ಎಲ್ರಿಗೂ ಶಿಕ್ಷೆ ಕೊಡ್ತೀಯಂತೆ ಎಲ್ರು ಹೇಳ್ತಿದಾರೆ. ಯಾಕ? ನಾನೀಗ ಲೈಬ್ರರಿ ಕಡೆ ಹೋಗ್ತಾ ಇದ್ದೀನಿ, ಸಿಗ್ತೀನಿ. ಓ ಅರವಿಂದ, ನಿಂತ್ಕೊಳ್ಳೋ ಅರವಿಂದ. ಸಾಯಂಕಾಲ ಸಿಗೋಣ ಕಣೋ. ಬರ್ತೀಯೋ ಇಲ್ಲೋ? ಎಷ್ಟು ಬಿಸಿ ಇರ್ತೀಯೋ ಏನೋ. ಸಂಜೆ ಸಿಗೋಣ ಬಿಡಿ. ಪಾಂಚಾಲ ಮಹಾರಾಜನ ಜ್ಯೇಷ್ಠ ಪುತ್ರಿಯಾದ ಪಾಂಚಾಲಿಯ ವಿವಾಹ ವೀರ ಪರಂಪರೆಯೊಂದಿಗೆ ನಿಶ್ಚಯವಾಗಲಿದೆಯಂತೆ. ಪರೀಕ್ಷೆ ಮಾಡಲಿದ್ದಾರಂತೆ. ಅದಕ್ಕಾಗಿ ಎಲ್ಲ ಮಹಾರಾಜರನ್ನು ಬರಲು ಹೇಳಿದ್ದಾರಂತೆ. ಅದರಲ್ಲಿ ಯಾವ ಮಹಾರಾಜ ಗೆಲ್ಲುತ್ತಾನೆಂದು ನೋಡಲು ಜನಸಾಗರವೇ ಕಾಯುತ್ತಿದೆಯಂತೆ. ಎಲ್ಲರೂ ಕಾಯೋಣ. ಹಲೋ ಹಲೋ. ಓಹೋ, ಏನಪ್ಪ ನೀನು ಮಹಾರಾಜ ಅಂತೂ ಅಲ್ಲ. ಎಲ್ಲಿಂದ ಬಂದಪ್ಪ ನೀನು? ಎಲ್ಲ ಕಾಡಿಂದ ಬಂದಿರ್ಬೇಕು. ಒಂದು ವೇಳೆ ನೀನ್ ರಾಜನೇ ಆಗಿದ್ದಿದ್ರೆ 8 ದಿಕ್ಕಿಂದ ಬರ್ಬೇಕಿತ್ತು ನೀನು. ರಾಜನ್ ಬಗ್ಗೆ ಮಾತಾಡ್ತಿರೋದ್ ನಾನು, ವಾನರನ್ ಬಗ್ಗೆ ಅಲ್ಲ. ಹೇಗೋ ರಾಜ್ಕುಮಾರ ಹೋಗಿ ಕೂತ್ಕೊಂಡ. ವಾನರನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ